ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ವಸತಿ ನಿರ್ಮಾಣಕ್ಕೆ ಅಗತ್ಯವಾದ ಭೂಮಿ ಕಲ್ಪಿಸಲು ರಕ್ಷಣಾ ಇಲಾಖೆಯೊಂದಿಗೆ ಮಾತುಕತೆ ನಡೆಸುವುದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಪ್ರಶ್ನೋತ್ತರ ವೇಳೆ ಶಾಸಕ ತನ್ವೀರ್ ಸೇಠ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಚಾಮರಾಜ, ನರಸರಾಜ ಮತ್ತು ಚಾಮುಂಡಿ ಕ್ಷೇತ್ರದಲ್ಲಿ ವಸತಿ ನಿರ್ಮಾಣಕ್ಕೆ ಭೂಮಿ ಕಲ್ಪಿಸುವ ಸಂಬಂಧ ಗೊಂದಲ ಉಂಟಾಗಿದೆ. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಕ್ಷಣಾ ಇಲಾಖೆಯೊಂದಿಗೆ ಮುಂದಿನ ವಾರ ಚರ್ಚಿಸಲಾಗುವುದು. ಬಳಿಕ ಸಾಧಕ ಬಾಧಕಗಳ ಕುರಿತ ಮಾಹಿತಿಯನ್ನು ವಸತಿ ಇಲಾಖೆಗೆ ತಿಳಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಭೂಮಿಯ ಅಭಾವವನ್ನು ತಪ್ಪಿಸಬೇಕಾದರೆ ಬಹುಮಹಡಿ ಕಟ್ಟಡ ನಿರ್ಮಿಸುವತ್ತ ಯೋಜನೆ ರೂಪಿಸಬೇಕು ಎಂದು ಸಲಹೆ ನೀಡಿದರು. ಜನಗಳಿಗೆ ನಾವು ಹಂಚಿಕೆ ಮಾಡ್ತಾ ಇದ್ದೇವೆ. ಸೊ ಸಜೆಷನ್ ಅಷ್ಟೇ, ಅದು ನೀವು ಅವರಿಗೆ ಬಿಟ್ಟಿದ್ದು. ಆ ರೀತಿ ಬಹುಮಾಡಿ ಕಟ್ಟಿಬಿಟ್ರೆ ಚಾಮರಾಜಗೂ ಕೊಡ್ಬೋದು, ನರಸರಾಜಗೂ ಕೊಡ್ಬೋದು, ಚಾಮುಂಡೇಶ್ವರಿಯಲ್ಲಿ ಯಾರು ಅರ್ಜಿ ಹಾಕ್ತಾರೆ ಎಲ್ಲಾರ್ಗೂ ಕೊಡಬಹುದು. 2-3 ಸಾವಿರ ಮನೆ ಕಟ್ಟಬಹುದು. ಆವಾಗ ನಿಜವಾಗಿ ಲ್ಯಾಂಡ್ ಅನ್ನ ಯೂಟಿಲೈಸ್ ಮಾಡ್ಕೊಂಡಂಗ ಆಗತ್ತೆ. ಇಲ್ಲ ಸೈಟ್ ಕೊಡಕ್ ಹೋದ್ರೆ ನಿಮಗೂ ಬೇಕು, ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮೊಮ್ಮಕ್ಕಳಿಗೂ ಬೇಕು, ಎಲ್ಲ ನಮ್ಮಂತವ್ರಿಗೆ ಹೋಗ್ಬಿಡ್ತದೆ. ನಿಜವಾಗಿ ವಸತಿ ರೈತರಿಗೆ ಕೊಡ್ಬೇಕು ಅಂದ್ರೆ ವರ್ಟಿಕಲ್ ಮಾಡೋದು ಸೂಕ್ತ. ನನ್ನ ಸಲಹೆ ಅದು. ತಾವು ವಸತಿ ಸಚಿವರು ತೀರ್ಮಾನ ಮಾಡಬಹುದು. ಜಾಗದ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ಮುಂದಿನ ವಾರದಲ್ಲಿ ಸಭೆ ಮಾಡ್ತೇವೆ. ವಕ್ಫ್ ಆಸ್ತಿಯಲ್ಲಿ ನಿರ್ಮಿಸಲಾಗಿರುವ ಸರ್ಕಾರಿ ಕಟ್ಟಡಗಳಲ್ಲಿ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜಮೀರ್ ಅಹಮದ್, ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸುವ ಕುರಿತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಬೇರೆಯವರು ಯಾರು ಇಲ್ಲ, ಮುಸ್ಲಿಂ ಅವರ ಎನ್ಕ್ರೋಚ್ಮೆಂಟ್. ಆ ಎನ್ಕ್ರೋಚ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದ್ದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಭ ಮಾಡಿದ್ದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು. ಸನ್ಮಾನ್ಯ ಅಧ್ಯಕ್ಷರೇ, ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನ 30 23 ಸಮಸ್ಯೆನ ಬಗೆಹರಿಸಿದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ತಾಂಡಾ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಸ್ಮಶಾನ ಪ್ರದೇಶವನ್ನು ಕಲ್ಪಿಸುವಂತೆ ಔರಾದ್ ಶಾಸಕ ಪ್ರಭು ಚೌಹಾಣ್ ಅವರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಹಲವು ಗ್ರಾಮಗಳಲ್ಲಿ ಇಂತಹ ಸಮಸ್ಯೆ ತಲೆದೂರಿದೆ. ಸ್ಮಶಾನ ಪ್ರದೇಶಕ್ಕಾಗಿಯೇ ರಾಜ್ಯಾದ್ಯಂತ 58 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಆದಾಗ್ಯೂ ಸ್ಮಶಾನಕ್ಕೆ ಸ್ಥಳಾವಕಾಶ ಸಿಗುತ್ತಿಲ್ಲ. ಔರಾದ್ ಕ್ಷೇತ್ರದಲ್ಲಿ ಉಂಟಾಗಿರುವ ಈ ಸಮಸ್ಯೆ ಕುರಿತು ಸ್ಥಳೀಯರೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು. ಈ ಸಂಬಂಧ ಜಿಲ್ಲೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಕಾಂಪೌಂಡ್ ನೀರಿನ ವ್ಯವಸ್ಥೆ ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂತಹದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವರಿಗೆ ಹೇಳ್ತೇನೆ, CO ಅವರಿಗೆ ಸೂಚನೆ ಕೊಡ್ಲಿಕ್ಕೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡ್ಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವ್ದಾದ್ರು ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕ್ಷೇತ್ರವಾರು ಅನುದಾನ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಾರತಮ್ಯ ಎಸಗುತ್ತಿದ್ದು, ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಸಣ್ಣ ಪ್ರಮಾಣದ ಅನುದಾನ ನೀಡಲಾಗಿದೆ. ಹಾಗೆಯೇ ಕೊಳಗೇರಿ ನಿವಾಸಿಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಿಲ್ಲ ಎಂದು ಶಾಸಕ ಮುನಿರತ್ನ ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್, ಶಾಸಕರ ಆರೋಪಗಳು ಸತ್ಯಕ್ಕೆ ದೂರವಾದವು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪಕ್ಷಾತೀತವಾಗಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೂ ಅನುದಾನ ಒದಗಿಸಲಾಗಿದೆ. ವಸತಿ ನಿರ್ಮಾಣಕ್ಕೂ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ ಎಂದು ಉತ್ತರಿಸಿದರು. ಸರ್ಕಾರ ಬಂದಾದ್ಮೇಲೆ 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಬಯಸ್ಕೊಂಡು ಇನ್ನೊಂದು ತಾವು ಹೇಳ್ರಿ ಕಂಪ್ಲೀಟ್ ಮಾಡ್ಬಿಡ್ತೇನೆ. ಆಮೇಲೆ ಹಕ್ಕುಪತ್ರ ಯಾವುದು ಇಲ್ಲಿಗಲ್ 7 ಹಕ್ಕುಪತ್ರ ಕೊಟ್ಟಿದ್ದೀರಾ. ನನಗೆ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದು ಯಾರು ಮಾಡಿದ್ರೆ ಕ್ರಮ ತಗೊಂತಾರೆ. ಈಗ ತಮಗೆಲ್ಲ ಗೊತ್ತಿದೆ. ಯಾರೋ ಫೋಟೋ ಆಗ್ಬಿಟ್ಟು ಯಾರು ಸಿಗ್ನೇಚರ್ ಏನಂತ ಗೊತ್ತಿಲ್ಲ. ತಾವು ಈಗ ತೋರಿಸಿದಿರ. ತಾವು ನಾನು ನೋಡ್ತೀನಿ. ಈಗ ತಾವು ನನ್ನ ಜೊತೆ ಬನ್ನಿ. ಈಗಲೇ ಕಮಿಷನರ್ ಇಲ್ಲೇ ಇದ್ದಾರೆ, ಸೆಕ್ರೆಟರಿ ಇಲ್ಲೇ ಇದ್ದಾರೆ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಯಾರನ್ನ ಇರಲಿ, ಅವ್ರ ಮೇಲೆ ನಾವು ಕ್ರಮ ತಗೊಂತೀವಿ.